ರಾತ್ರಿಯ ವೇಳೆಯಲ್ಲಿ ಮಹಿಳೆಯರು ಒಂಟಿಯಾಗಿ ಓಡಾಡುವುದು ಇಂದಿನ ಆಧುನಿಕ ಯುಗದಲ್ಲಿ ಕೂಡ ಸೇಫ್ ಅಲ್ಲ. ಈಗಿನ ಕಾಲದಲ್ಲಿ ನಾವು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಯಾವಾಗ ಬೇಕಾದರೂ ಮನೆಗೆ ತೆರಳಬಹುದು. ಸುಮಾರು ವರ್ಷಗಳ ಹಿಂದೆ ವಾಹನಗಳು ಕೂಡ ಕಡಿಮೆ ಇದ್ದವು. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯೊಬ್ಬರು ರಾತ್ರಿಯ ವೇಳೆ ಮನೆಗೆ ಹೋಗಲು ವಾಹನವು ಸಿಗದೆ, ದಾರಿ ಕಾಣದೆ ರಸ್ತೆಯಲ್ಲಿ ಅಳುತ್ತಾ ನಿಂತಿದ್ದಾಗ ಅವರಿಗೆ ದಾರಿದೀಪವಾದ ದೈವದ ಕಥೆಯೊಂದನ್ನು ಇವತ್ತಿನ ಬೆಳಕಿನ ವಿಡಿಯೋದಲ್ಲಿ ತಿಳಿಯೋಣ. ಬ್ಲಾಕ್ ಬಸ್ಟರ್ ಸಿನಿಮಾ ಕಾಂತಾರದ ನಂತರ ಕರಾವಳಿಯ ದೈವಾರಾಧನೆ ಈಗ ಜಗತ್ಪ್ರಸಿದ್ಧಿಯಾಗಿದೆ. ಕರಾವಳಿಯ ಪರಂಪರೆಯ ಅವಿಭಾಜ್ಯ ಅಂಗವಾದ ದೈವಾರಾಧನೆ ಒಂದು ಆತ್ಮ ಆರಾಧನೆಯ ಆಚರಣೆಯಾಗಿದೆ. ಈ ಭಾಗಗಳ ಜನರು ದೈವಗಳನ್ನು ತಮ್ಮ ಊರನ್ನು ವಿಪತ್ತುಗಳಿಂದ ರಕ್ಷಿಸುವ ಮತ್ತು ಸಮೃದ್ಧಗೊಳಿಸುವ ಚೇತನಗಳು ಎಂದೇ ನಂಬುತ್ತಾರೆ. ಅಂತೆಯೇ ಈ ಶಕ್ತಿಗಳ ಕೋಪವು ದುರದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ತುಳುನಾಡಿನಲ್ಲಿ ಅಂತಹ ಅಲೌಕಿಕ ಶಕ್ತಿಯಾಗಿ ಮೆರೆದಂತಹ ದೈವಗಳಲ್ಲಿ ಕಲ್ಕುಡ ಕಲ್ಲುರ್ಟಿ, ಪಂಜುರ್ಲಿ ಮತ್ತು ಗುಳಿಗ ದೈವಗಳು ಪ್ರಮುಖವಾದವುಗಳು. ಕೆಲವು ವರ್ಷಗಳ ಹಿಂದೆ ಬಂಟ್ವಾಳ ತಾಲೂಕಿನ ಮೆಲ್ಕಾರ್ ಸಮೀಪದ ಪಣೋಲಿ ಬೈಲು ಎಂಬಲ್ಲಿ ಕಲ್ಲುರ್ಟಿ ದೈವಕ್ಕೆ ಆರಾಧನೆ ನಡೆದು ಅಗೇಲು ಪ್ರಸಾದ ಸಿಗುವಾಗ ರಾತ್ರಿ 10 ಗಂಟೆಯೂ ಕಳೆದಿರುತ್ತದೆ. ಪ್ರಸಾದ ಪಡೆದ ಮಹಿಳೆಯೊಬ್ಬರು ರಾತ್ರಿ ತುಂಬಾ ಹೊತ್ತಾದ ಕಾರಣ ಮನೆಗೆ ತೆರಳಲು ವಾಹನ ಸಿಗದೆ ರಸ್ತೆಯಲ್ಲಿ ದಿಕ್ಕುಗಾಣದೆ ಕಣ್ಣೀರಿಡುತ್ತಾ, ತಾಯಿ ಕಲ್ಲುರ್ಟಿ, ನಾನು ದಾರಿಯಲ್ಲಿ ಬಿದ್ದಿದ್ದೇನೆ, ನನ್ನ ಮನೆಗೆ ಮರಳಲು ನನಗೆ ಸಹಾಯ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. ಅಷ್ಟರಲ್ಲಿ ಅದೇ ದಾರಿಯಲ್ಲಿ ರಿಕ್ಷಾ ಒಂದು ಬಂದು ಅದರಲ್ಲಿದ್ದ ಇನ್ನೊಬ್ಬ ಪ್ರಯಾಣಿಕ ಮಹಿಳೆಯು ಅಳುತ್ತಿದ್ದ ಮಹಿಳೆಯನ್ನು ಸಮಾಧಾನಪಡಿಸಿ, ನೀವು ಯಾವ ಕಡೆ ಹೋಗಬೇಕು, ಬನ್ನಿ, ನಿಮ್ಮನ್ನು ನಾನು ಮನೆಗೆ ತಲುಪಿಸುತ್ತೇನೆ ಎಂದು ಆಟೋದಲ್ಲಿ ಕುಳ್ಳಿರಿಸಿ ಅವಳ ಮನೆಗೆ ಮುಟ್ಟಿಸುತ್ತಾಳೆ. ಅದೇ ವೇಳೆ ಇತ್ತ ಪಣೊಲಿ ಬೈಲಿನ ಕಲ್ಲುರ್ಟಿ ಸನ್ನಿಧಾನದಲ್ಲಿ ತಡರಾತ್ರಿ ನಡೆದ ಕೋಲದ ಸಂದರ್ಭ ದೈವ ನರ್ತಕನ ಮೇಲೆ ದೈವದ ಆವಾಹನೆಯೇ ಆಗುತ್ತಿರಲಿಲ್ಲ. ತುಂಬಾ ಹೊತ್ತಾದ ನಂತರ ನರ್ತಕನ ಮೈ ಮೇಲೆ ದೈವವು ಬಂದಾಗ ನೆರೆದಿದ್ದ ಜನರು ಇದೇನು ಸೋಜಿಗ ಎಂದು ಕೇಳುತ್ತಾರೆ. ಆಗ ಕಲ್ಲುರ್ಟಿಯು ತನ್ನ ಭಕ್ತೆಯೊಬ್ಬಳು ದಾರಿ ಕಾಣದೆ ರಸ್ತೆಯಲ್ಲಿ ಅಳುತ್ತಿದ್ದಾಗ ತಾನು ಅವಳನ್ನು ಮನೆಗೆ ತಲುಪಿಸಿ ಬರುವಾಗ ತಡವಾಯಿತೆಂದು ತಿಳಿಸುತ್ತಾಳೆ. ಆಗ ದಿಗ್ಭ್ರಮೆಗೊಂಡ ಭಕ್ತರು ಕಲ್ಲುರ್ಟಿಯ ಮಹಿಮೆಯನ್ನು ಕಣ್ತುಂಬಿಕೊಳ್ಳುತ್ತಾರೆ. ಇಂತಹ ಅಪಾರ ಶಕ್ತಿಯ ಕಲ್ಲುರ್ಟಿಯ ಕಥೆಯನ್ನು ಕೇಳಲು ದಯವಿಟ್ಟು ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಜೈನಕಾಶಿ ಮೂಡಬಿದರೆಯ ಸಮೀಪದ ಕೆಲ್ಲಪುತ್ತಿಗೆ ಎಂಬಲ್ಲಿ ಶಂಭುನಾರಾಯಣ ಕಲ್ಕುಡ ಮತ್ತು ಈರಮ್ಮ ಆಚಾರ್ತಿ ದಂಪತಿಗಳಿಗೆ ಬೀರು ಕಲ್ಕುಡ ಮತ್ತು ಕಾಳಮ್ಮಾದೇವಿ ಎಂಬ 2 ಮಕ್ಕಳಿರುತ್ತಾರೆ. ತಂದೆಯ ಕುಲಕಸುಬಾದ ಮೂರ್ತಿಗಳ ಕೆತ್ತನೆಯನ್ನು ಬೀರು ಕಲ್ಕುಡನು ಮುಂದುವರಿಸಿಕೊಂಡು ಮುಂದೆ ಊರಿಗೆ ಹೆಸರಾಂತ ಶಿಲ್ಪಿಯಾಗುತ್ತಾನೆ. ಇವನ ಪ್ರಸಿದ್ಧಿಯನ್ನು ಕೇಳಿದ ಕಾರ್ಕಳದ ಅರಸರಾದ ಭೈರವ ಸೂಡರು ತಮ್ಮ ಊರಿನಲ್ಲಿ ಸುಂದರವಾದ ಗೊಮ್ಮಟೇಶ್ವರನ ಮೂರ್ತಿಯನ್ನು ಕೆತ್ತಲು ಹೇಳುತ್ತಾರೆ. ಅದರಂತೆ ಕೆಲವೇ ದಿನಗಳಲ್ಲಿ ಭವ್ಯವಾದ ಬೃಹತ್ ಮೂರ್ತಿ ನಿರ್ಮಾಣವಾಗುತ್ತದೆ. ಇದು ವಿಶ್ವದಲ್ಲಿಯೇ ಶ್ರವಣ ಬೆಳಗೊಳದ ನಂತರ ಅತಿ ಎತ್ತರವಾದ ಬಾಹುಬಲಿ ಮೂರ್ತಿಯಾಗಿರುತ್ತದೆ. ಇಂತಹ ಕಲಾಮೂರ್ತಿಯನ್ನು ನೋಡಿದ ಅರಸರು ಸಂತೋಷಗೊಂಡರೂ ಕೂಡ ಮನಸ್ಸಿನಲ್ಲಿ ಬೀರು ಕಲ್ಕುಡನು ಬೇರೆ ರಾಜ್ಯದಲ್ಲಿ ಇದಕ್ಕಿಂತ ಸುಂದರವಾದ ಶಿಲ್ಪವನ್ನು ನಿರ್ಮಿಸಬಾರದೆಂಬ ಮತ್ಸರದಿಂದ ಪಾರಿತೋಷಕ ನೀಡಬೇಕಾಗಿದ್ದ ಕಲ್ಕುಡನಿಗೆ ಬದಲಾಗಿ ಅವನ ಒಂದು ಕೈ ಮತ್ತು ಕಾಲನ್ನು ಕತ್ತರಿಸಿ ಬಿಡುತ್ತಾರೆ. ಅತೀವ ವೇದನೆಯಿಂದ ಕಲ್ಕುಡನು ಕೈ ಕಾಲು ಹೋದ ಊರಿನಲ್ಲಿ ಅನ್ನ ನೀರನ್ನು ಮುಟ್ಟುವುದಿಲ್ಲವೆಂದು ಸೀದಾ ವೇಣೂರಿಗೆ ಬರುತ್ತಾನೆ. ಅಲ್ಲಿ ತಿಮ್ಮಣ್ಣಾಜಿ ಅರಸರಲ್ಲಿ ಆಶ್ರಯವನ್ನು ಪಡೆಯುತ್ತಾನೆ. ಯಾವ ಕಾರಣಕ್ಕಾಗಿ ತನ್ನ ಕೈ ಕಾಲು ಕಳೆದುಕೊಂಡೆನೋ ಆ ಕಾಯಕವನ್ನೇ ಮಾಡಿಕೊಂಡು ಕಾರ್ಕಳದ ಗೊಮ್ಮಟನಿಗಿಂತ ಸುಂದರವಾದ ಬಾಹುಬಲಿ ಮೂರ್ತಿಯನ್ನು ವೇಣೂರಿನಲ್ಲಿ ತನ್ನ ಒಂದೇ ಕೈಯಿಂದ ಕೆತ್ತುತ್ತಾನೆ. ಇತ್ತ ಮನೆಗೆ ವಾಪಸ್ಸಾಗದ ಅಣ್ಣನನ್ನು ಹುಡುಕಿಕೊಂಡು ಬಂದ ಕಾಳಮ್ಮಾದೇವಿ ಅಲ್ಲಿಂದ ಸೀದಾ ಕಾರ್ಕಾಳಕ್ಕೆ ಬಂದು ಅಲ್ಲಿನ ದನ ಮೇಯಿಸುವ ಗೊಲ್ಲರ ಬಳಿ ತನ್ನ ಅಣ್ಣನ ವೃತ್ತಾಂತವನ್ನು ತಿಳಿದು ಅಲ್ಲಿಂದ ವೇಣೂರಿಗೆ ಬಂದು ಅಣ್ಣನ ದಯನೀಯ ಸ್ಥಿತಿಯನ್ನು ನೋಡಿ ಮರುಗುತ್ತಾಳೆ. ಮುಂದೆ ಇಬ್ಬರು ತಾವು ದೇಹವನ್ನು ತ್ಯಜಿಸಿ ಆತ್ಮರೂಪದಲ್ಲಿ ಹೋಗಿ ಅರಸನ ಮೇಲೆ ಸೇಡನ್ನು ತೀರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ವೇಣೂರಿನ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಪ್ರಾಣವನ್ನು ತ್ಯಜಿಸಿ ಇಬ್ಬರು ದೈವವಾಗುತ್ತಾರೆ. ಮುಂದೆ ಅವರಿಬ್ಬರು ಕಾರ್ಕಾಳಕ್ಕೆ ಬಂದು ಭೈರವ ಸೂಡರ ಊರಿಗೆ ಮಾಯದಿಂದ ಬೆಂಕಿ ಬೀಳುವಂತೆ ಮಾಡುತ್ತಾರೆ. ರಾಜನಿಗೆ ನಿದ್ದೆ ಇಲ್ಲದಂತೆ ಮಾಡಿ ತೀವ್ರ ಉಪಟಳವನ್ನು ಕೊಡುತ್ತಾರೆ. ಕೊನೆಗೆ ರಾಜನು ಜ್ಯೋತಿಷ್ಯರಲ್ಲಿ ಕೇಳಿದಾಗ ಇದು ಕಲ್ಕುಡ ಮತ್ತು ಕಾಳಮ್ಮರ ಉಪದ್ರವವೆಂದು ತಿಳಿದು ಬರುತ್ತದೆ. ಅವರನ್ನು ಊರಿನಲ್ಲಿ ನಂಬಿ ಆರಾಧಿಸಬೇಕೆಂದು ಅವರು ಹೇಳುತ್ತಾರೆ. ಅದರಂತೆ ಅರಸನು ಅವರಿಬ್ಬರಿಗೂ ಗುಡಿಯನ್ನು ಕಟ್ಟಿಸಿ ಮುಂದೆ ತುಳುನಾಡಿನಾದ್ಯಂತ ಬೀರನು ಕಲ್ಕುಡನಾಗಿ
ಕಾಳಮ್ಮ ದೇವಿಯು ಕಲ್ಲುರ್ಟಿಯಾಗಿ ಆರಾಧಿಸಲ್ಪಡುತ್ತಾರೆ. ಪಣೋಲಿ ಬೈಲಿನ ಕಲ್ಲುರ್ಟಿ ಕ್ಷೇತ್ರ ತುಳುನಾಡಿನ ಅತ್ಯಂತ ಶ್ರೀಮಂತ ಕ್ಷೇತ್ರವಾಗಿದೆ. ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ಸರ್ವರನ್ನು, ಗೋವುಗಳನ್ನು, ಸ್ತ್ರೀವರ್ಗದ ಜನರ ಅತೀವ ರಕ್ಷಕಿಯಾಗಿ ಮೆರೆಯುತ್ತಿರುವ ಈ ಕ್ಷೇತ್ರ ಇವತ್ತಿನ ದಿನಗಳಲ್ಲಿ ವಾರಕ್ಕೆ 5 ದಿವಸ 20 ಹರಕೆಯ ಕೋಲ, ಅದೇ ರೀತಿ ಮಂಗಳವಾರ, ಶುಕ್ರವಾರ ಮತ್ತು ಆದಿತ್ಯವಾರಗಳಂದು ಸುಮಾರು 5,000ಕ್ಕೂ ಮಿಕ್ಕಿ ಹರಕೆಯ ಅಗೇಲು ಸೇವೆಯನ್ನು ಪಡೆಯುತ್ತಿದೆ. ಮದುವೆ, ವಿದ್ಯೆ, ಕಷ್ಟಕಾರ್ಪಣ್ಯ, ಕಳ್ಳತನ, ಉದ್ಯೋಗಕ್ಕೆ ಅಲ್ಲದೆ ಶರೀರದಲ್ಲಿರುವ ಪ್ರೇತಾತ್ಮ ಇನ್ನಿತರ ದುಷ್ಟ ಶಕ್ತಿಗಳನ್ನು ದೈವಕ್ಕೆ ಕೋಲ ನಡೆಯುವ ಸಂದರ್ಭದಲ್ಲಿ ವಿಮೋಚನೆಗೊಳಿಸುತ್ತಾರೆ. ಈ ದೈವಕ್ಕೆ ಜೋಡಿ ಅಗೆಲು, ಪಟ್ಟೆ ಸೀರೆ ಮತ್ತು ಮಲ್ಲಿಗೆ ಹೂವು ಬಹಳ ಪ್ರಿಯವಾದದ್ದು. ರಾತ್ರಿಯ ಹೊತ್ತು ಕಲ್ಲುರುಟಿ ಕಲ್ಕುಡರಿಗೆ ನಡೆಯುವ ಹರಕೆಯ ಕೋಲ ನೋಡಲು ತುಂಬಾ ಆಕರ್ಷಕವಾಗಿರುತ್ತದೆ. ಈ ಜಾಗದ ದೈವದ ಹೆಸರೆತ್ತಿದರೆ ಸಾಕು ಕಲ್ಲುರುಟಿಗೆ ಗೋಚರವಾಗುತ್ತದೆ ಎಂಬುವುದು ಇಲ್ಲಿನ ಗಾಢವಾದ ನಂಬಿಕೆ. ಮುಂದೆ ಉಪ್ಪಿನಂಗಡಿಯಲ್ಲಿ ನೆಲೆ ನಿಂತ ಕಲ್ಕುಡ ಕಲ್ಲುರುಟಿ ಉಬಾರದ ಕಲ್ಲುರುಟಿ ಎಂದೇ ಕರೆಸಿಕೊಳ್ಳುತ್ತಾಳೆ. ನಂತರ ಅವರು ಮೆಲ್ಕಾರ್ ಸಮೀಪದ ಸಜೀಪ ಮಾಗಣಿಗೆ ಬಂದ ಸಮಯದಲ್ಲಿ ಆ ಊರಿನ ದೈವಗಳಾದ ನಾಲ್ಕೈತಾಯ, ನಡಿಯೇಳು ದಯ್ಯಂಗಳ್ ಮತ್ತು ಉಳ್ಳಾಲ್ತಿ ಅಮ್ಮನಿಗೆ ನೇಮವೂ ನಡೆಯುತ್ತಿರುತ್ತದೆ. ಆ ಸಮಯದಲ್ಲಿ ತಮಗೂ ಅಲ್ಲಿ ಜಾಗ ಬೇಕೆಂದು ಕಲ್ಲುರುಟಿಯು ಕುಲಾಲ್ ಸಮುದಾಯದ ವ್ಯಕ್ತಿಯೋರ್ವರ ಮೇಲೆ ಆವೇಶಭರಿತಲಾಗಿ ನುಡಿದಾಗ ಅಲ್ಲಿರುವ ಗುರಿಕಾರರ ಅಣತಿಯಂತೆ ಆವೇಶಭರಿತ ವ್ಯಕ್ತಿಯ ಮೈ ಮೇಲೆ ಕೈ ಹಾಕಿ ಹೊರದೂಡುತ್ತಾರೆ. ಆಗ ಕೋಪಗೊಂಡ ಕಲ್ಲುರುಟಿಯು ತಾನು ಯಾರೆಂದು ತನ್ನ ಶಕ್ತಿಯನ್ನು ತೋರಿಸುತ್ತೇನೆಂದು ದಯ್ಯಂಗಳ ದೈವದ ಸಿರಿಮುಡಿಗೆ ಬೆಂಕಿ ಹಾಕುತ್ತಾಳೆ. ಆಗ ದಿಗ್ರಾಂತರಾದ ಗುರಿಕಾರರು ಕ್ಷಮೆಯಾಚಿಸಿದಾಗ ಕಲ್ಲುರುಟಿಯು ಬೆಂಕಿಯನ್ನು ನಂದಿಸುತ್ತಾಳೆ. ಹೀಗೆ ಸಜೀಪ ಮಾಗಣೆಯ ದೈವಗಳು ಕಲ್ಲುರುಟಿಯ ಶಕ್ತಿಯನ್ನಿರಿತು ತಮ್ಮ ಸೀಮೆಯಲ್ಲಿ ಅವರಿಗೆ ಜಾಗವನ್ನು ಕೊಟ್ಟಾಗ ಕಲ್ಲುರುಟಿ ಕಲ್ಕುಡರು ಒಂದು ಕಲ್ಲಿನಲ್ಲಿ ನೆಲೆಯಾಗುತ್ತಾರೆ. ಆ ಕಲ್ಲನ್ನು ಗುಡ್ಡಮೂಲ್ಯ ಎಂಬುವವರು ಹೊತ್ತುಕೊಂಡು ಸಾಗುತ್ತಿದ್ದಾಗ ಪಣೋಲಿ ಬೈಲು ಎಂಬಲ್ಲಿ ಆಯಾಸಗೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಕಲ್ಲನ್ನು ಕೆಳಗಿಳಿಸುತ್ತಾರೆ. ಆದರೆ ಕಲ್ಲನ್ನು ಮತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಎತ್ತಲಾಗದೆ ಅಲ್ಲಿಯೇ ಮಂಗಳವಾರದ ಆ ಶುಭ ದಿನದಂದು ಕಲ್ಲುರುಟಿ ಕಲ್ಕುಡರು ನೆಲೆಯಾಗುತ್ತಾರೆ. ಆವತ್ತಿನ ದಿವಸವೇ ದೈವಕ್ಕೆ ಕೋಲ ನಡೆದು ತನ್ನ ಅರ್ಚಕ ಕೆಲಸ ಮತ್ತು ಅಗೇಲು ಬಡಿಸುವುದನ್ನು ಗುಡ್ಡಮೂಲ್ಯ ಮತ್ತು ಅವರ ಸಂತತಿಯವರು ನಡೆಸಿಕೊಂಡು ಹೋಗಬೇಕೆಂದು ತಿಳಿಸುತ್ತಾಳೆ. ಇದು ಈಗಲೂ ಅಲ್ಲಿ ನಡೆದುಕೊಂಡು ಬರುತ್ತಿದೆ. ಕರಾವಳಿಯ ಮನೆ ಮನೆಗಳಲ್ಲಿ ಆರಾಧಿಸಲ್ಪಡುವ ಕಲ್ಲುರ್ಟಿ ತನ್ನ ಭಕ್ತರ ಬೆಂಗಾವಲಿಗೆ ಸದಾ ನಿಲ್ಲುತ್ತಾಳೆ. ಕಲ್ಲುರ್ಟಿ ತನ್ನ ಭಕ್ತರನ್ನು ತನ್ನ ಸಂಸಾರ ಎಂದು ಉಲ್ಲೇಖಿಸುವುದನ್ನು ನೀವು ಕೋಲ ನಡೆಯುವ ಸಂದರ್ಭದಲ್ಲಿ ಕೇಳಿರಬಹುದು. ತನ್ನ ಮಕ್ಕಳ ನೋವಿಗೆ ಕಾರಣರಾದ ಯಾರನ್ನೇ ಆದರೂ ಕಲ್ಲುರ್ಟಿ ಸುಮ್ಮನೆ ಬಿಟ್ಟ ಉದಾಹರಣೆಗಳಿಲ್ಲ. ಒಂದು ಮನೆಯಲ್ಲಿ ಕಲ್ಲುರ್ಟಿ ಆರಾಧಿಸುತ್ತಿದ್ದಾಳೆ ಎಂದರೆ ಆ ಮನೆಯ ಜಾಗದ ಒಳಗೆ ಯಾವುದೇ ದುಷ್ಟಶಕ್ತಿ ಕಾಲಿಡಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಕರಾವಳಿಯ ತುಂಬೆಲ್ಲ ಇಂತಹ ಸುಮಾರು 1000ಕ್ಕೂ ಹೆಚ್ಚು ದೈವಗಳ ಉಲ್ಲೇಖವಿದೆ. ದೇವರು ಕೈಬಿಟ್ಟರೂ ದೈವಗಳು ಕೈಬಿಡುವುದಿಲ್ಲ ಎಂಬುವುದು ಇಲ್ಲಿನವರ ನಂಬಿಕೆ. ಇದಕ್ಕೆ ಉದಾಹರಣೆಯಾಗಿ ಒಂದು ನೈಜ ಘಟನೆ ಹೇಳುತ್ತೇನೆ ಕೇಳಿ. ಸುಮಾರು 1 ವರ್ಷದ ಹಿಂದೆ ಕೇರಳದ ಕಾಸರಗೋಡಿನ ಯುವಕನೊಬ್ಬ ಟ್ರೈನ್ನಲ್ಲಿ ಪ್ರಯಾಣಿಸುವಾಗ ತನ್ನ ಪರ್ಸನ್ನು ಕಳೆದುಕೊಂಡು ರೈಲಿನ ಟಿಕೆಟ್ ಪಡೆಯಲು ಪರದಾಡುತ್ತಿದ್ದಾಗ ಒಬ್ಬ ವ್ಯಕ್ತಿ ಅವರ ಬಳಿಗೆ ಬಂದು ಹಣದ ಸಹಾಯವನ್ನು ನೀಡುತ್ತಾರೆ. ಇದಾದ ಕೆಲವು ದಿನಗಳ ನಂತರ ಆ ಯುವಕನ ಮನೆಯಲ್ಲಿ ದೈವದ ಕೋಲ ನಡೆಯುವ ಸಂದರ್ಭದಲ್ಲಿ ದೈವವು ನಿನಗೆ ನಾನು ರೈಲಿನಲ್ಲಿ ಹಣದ ಸಹಾಯವನ್ನು ಮಾಡಿದ ನೆನಪಿದೆಯೇ ಎಂದು ಕೇಳಿದಾಗ ಯುವಕ ಬೆವತುಕೊಂಡು ತನ್ನನ್ನು ಸಂಭಾಳಿಸಲು ಕೆಲವು ಸಮಯ ತೆಗೆದುಕೊಂಡಿದ್ದನು. ಇದಲ್ಲವೇ ದೈವಗಳ ಶಕ್ತಿ ಎಂದರೆ. ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸಿತು? ನಿಮಗೂ ಇಂತಹ ಅನುಭವಗಳಿದ್ದರೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಇನ್ನೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.